ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನು ಇವತ್ತು ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಸೇವ್ ಪುರಿ ಮತ್ತು ಸೇವ್ ಪುರಿಗೆ ಹಾಕುವ ಮಸಾಲೆ ಅಥವಾ ಗ್ರೇವಿ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ 1 ಬೌಲ್ ನೆನೆಸಿದ ಬಟಾಣೆ, 1 ಬೌಲ್ ತೊಗರಿಬೇಳೆ ಮತ್ತು 4 ರಿಂದ 5 ತೊಳೆದು ಕಟ್ ಮಾಡಿದ ಆಲೂಗಡ್ಡೆ, ಕಾಳು ಬೇಳೆ ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸೋಕಿಡ್ತಿದ್ದೀನಿ. ಗ್ಯಾಸ್ ಆನ್ ಮಾಡಿ ಕಾಳು ಬೇಳೆ ಚೆನ್ನಾಗಿ ಬೇಯಬೇಕು. 4 ವಿಸಿಲ್ ಬರಲಿ. 4 ವಿಸಿಲ್ ಬಂದಾಗಿದೆ. ಕುಕ್ಕರ್ ಕೂಲ್ ಆದಮೇಲೆ ಓಪನ್ ಮಾಡ್ತಿದ್ದೀನಿ. ನೋಡಿ, ಇಷ್ಟು ಮೆತ್ತಗಾಗಿ ಬೇಯಿಸ್ಕೊಳ್ಬೇಕು. ಆಲೂಗಡ್ಡೆನೆಲ್ಲ ಒಂದು ತಟ್ಟೆಗೆ ತೆಗೆದು ಸಿಪ್ಪೆ ತೆಗಿಬೇಕು. ನೋಡಿ, ಮತ್ತೆ ಸಿಪ್ಪೆ ತೆಗೆದು ಇದಕ್ಕೇನೆ ಹಾಕಿ ಸ್ಮ್ಯಾಶ್ ಮಾಡಬೇಕು. ಈಗ ಬೇಳೆಕಾಳು ಹಾಗೂ ಆಲೂಗಡ್ಡೆ ತುಂಬ ಸಾಫ್ಟಾಗಿ ಆಗುವವರೆಗೂ ಸ್ಮ್ಯಾಶ್ ಮಾಡಬೇಕು. ನೋಡಿ, ಈ ಥರ ಸಾಫ್ಟಾಗಿ ಆಗಬೇಕು. ಆ ಥರ ಸ್ಮ್ಯಾಶ್ ಮಾಡಿ. ಈಗ ಒಂದು ಗ್ಲಾಸ್ನಷ್ಟು ಇದಕ್ಕೆ ನೀರು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕಿದ್ನ. ಇದು ಗ್ರೇವಿ ಹದಕ್ಕೆ ಬರಬೇಕು. ನೋಡಿ, ಈ ಥರ ಆಗಬೇಕು. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ. ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಬೇಯಲಿ. ಈರುಳ್ಳಿ ಬೆಂದ ನಂತರ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, ಬಟಾಣಿ, ಬೇಳೆನ ಹಾಕ್ತಿದ್ದೀನಿ. ಮತ್ತಷ್ಟು ನೀರು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸೇವ್ ಪುರಿ ಮಸಾಲೆ ಗಟ್ಟಿಯಾಗಿರಬಾರ್ದು, ಗ್ರೇವಿ ಹದಕ್ಕಿರಬೇಕು. ನೋಡಿ, ಈ ಥರ ಇರಬೇಕು. ಮಿಕ್ಸ್ ಮಾಡಿದ ನಂತರ 1/4 ಸ್ಪೂನ್ ಅರಿಶಿಣ, 1/2 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಅಚ್ಕಾರದ ಪುಡಿ, ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ನೋಡಿ ಹಾಕಿ. ನಾವು ಬೇಯಿಸುವಾಗೂ ಸಹ ಉಪ್ಪು ಹಾಕಿದ್ವಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾಗಿದೆ. ಈ ಗ್ರೇವಿ ಈಗ ಚೆನ್ನಾಗಿ ಕುದಿಬೇಕು. ಲಿಡ್ ಕ್ಲೋಸ್ ಮಾಡಿ. ನೋಡಿ, ಈಗ ಕುದೀತಿದೆ. ಮತ್ತೊಮ್ಮೆ ಮಿಕ್ಸ್ ಮಾಡಿ. ಮಸಾಲೆ ಕುದ್ದು ತಳದಲ್ಲಿ ಗಟ್ಟಿಯಾಗಿರುತ್ತೆ. ಈಗ ಸೇವ್ ಪುರಿಗೆ ಹಾಕುವ ಮಸಾಲೆ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಈಗ ಸೇವ್ ಪುರಿನ ಪ್ಲೇಟಿಂಗ್ ಅಥವಾ ತಟ್ಟೆಗೆ ರೆಡಿ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಸೇವ್ ಪುರಿಗೆ ಹಾಕೋಕೆ ಬೇಕಾಗಿರುವ ಮಸಾಲೆಗಳು ನಾನು ಈಗಾಗಲೇ ಹಿಂದಿನ 2 ವಿಡಿಯೋದಲ್ಲಿ ಪಾನಿಪುರಿ, ಸಿಹಿ ಚಟ್ನಿ, ಖಾರ ಚಟ್ನಿ ಮತ್ತು ಪಾನಿ ಮಾಡೋದು ಹಾಗೂ ಪೂರಿ ಮಾಡೋದನ್ನು ಸಹ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಬ್ಯಾಕ್ ಟು ಬ್ಯಾಕ್ ರೆಸಿಪಿ ಇದೆ. ಈಗ ಮಸಾಲೆಗಳನ್ನ ನೋಡೋಣ. ಖಾರ ಚಟ್ನಿ, ಸಿಹಿ ಚಟ್ನಿ, ಕೊತ್ತಂಬರಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊ, ನೈಲಾನ್ ಸೇವು. ಈ ಸೇವು ಬೇಕ್ರಿಲೂ ಸಿಗುತ್ತೆ, ಸ್ಟ್ರೀಟ್ ಫುಡ್ನವ್ರ ಹತ್ರನೂ ಸಿಗುತ್ತೆ, ಹಾಗೂ ಪೂರಿ, ಪಾನಿ ಮತ್ತು ಈಗ ಮಾಡಿದ ಸೇವ್ ಪೂರಿ ಮಸಾಲೆ ಅಥವಾ ಗ್ರೇವಿ. ಈಗ ಹೀಗೆ ಪೂರಿನ ಮಧ್ಯೆ ಒಡೆದು ಪ್ಲೇಟ್ನಲ್ಲಿ ಜೋಡಿಸ್ಕೊಳ್ಬೇಕು. ನಂತರ ಮಾಡಿದ ಮಸಾಲೆನ ಈ ಪೂರಿಯಲ್ಲಿ ಹಾಕ್ತಿದ್ದೀನಿ. ನೋಡಿ, ಈ ಥರ ಎಲ್ಲ ಪೂರಿಯಲ್ಲಿ ಹಾಕ್ಕೊಳ್ಬೇಕು. ಇದಾದಮೇಲೆ ಖಾರ ಚಟ್ನಿನೂ ಸಹ ಹೀಗೆ ಎಲ್ಲ ಪೂರಿಲಿ ಹಾಕಬೇಕು. ನೀವು ಸ್ಪೈಸಿ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿನೇ ಹಾಕಿ, ಇಲ್ಲಾಂದರೆ ಮೀಡಿಯಮ್ ಆಗಿ ಖಾರ ಹಾಕಿ. ನಂತರ ಸ್ವೀಟ್ ಚಟ್ನಿನೂ ಸಹ ಹೀಗೆ ಎಲ್ಲ ಪೂರಿಲಿ ಹಾಕಬೇಕು. ನಂತರ ಸ್ವಲ್ಪ ಮೊಸರನ್ನು ಹೀಗೆ ಎಲ್ಲ ಪೂರಿ ಮೇಲೆ ಹಾಕ್ತಿದ್ದೀನಿ. ಇದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನೂ ಸಹ ಹೀಗೆ ಹಾಕಬೇಕು ಎಲ್ಲ ಪೂರಿಲಿ. ಇದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊನೂ ಸಹ ಹೀಗೆ ಹಾಕ್ತಿದ್ದೀನಿ. ನಂತರ ಹೀಗೆ ಸ್ವಲ್ಪ ಪಾನಿನೂ ಮೇಲೆ ಹಾಕಿ ಚಿಟಿಗೆ ಚಾಟ್ ಮಸಾಲ ಹಾಕಿ ಈಗ ಮೇನಾಗಿ ಸೇವನ್ನ ಹಾಕ್ತಿದ್ದೀನಿ. ಚೆನ್ನಾಗಿ ಎಲ್ಲ ಪೂರಿಲಿ ಹೋಗುವಂತೆ ಸೇವ್ ಹಾಕಬೇಕು. ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸಹ ಹಾಕಿ ಮತ್ತೊಮ್ಮೆ ಡೆಕೋರೇಟ್ಗೆ ಈರುಳ್ಳಿ, ಟೊಮೆಟೊ ಹಾಕಿ ಸರ್ವ್ ಮಾಡಿ. ನೋಡಿ, ಈಗ ಪರ್ಫೆಕ್ಟಾಗಿ ಸೇಮ್ ಸ್ಟ್ರೀಟ್ ಫುಡ್ ಥರನೇ ಸೇವ್ ಪೂರಿ ರೆಡಿಯಾಗಿದೆ. ಹೀಗೆ ನೀವು ಸಹ ಮನೆಯಲ್ಲೇ ಮಾಡಿ. ಹೊರಗಡೆ ತಿಂದರೆ 1 ಪ್ಲೇಟ್ ತಿನ್ನೋತ್ಲೆ ಹೊಟ್ಟೆ ತುಂಬ ಹೋಗುತ್ತೆ. ಅದೇ ಮನೇಲಿ ಮಾಡಿದರೆ 2 ಪ್ಲೇಟ್ ಸೇವ್ ಪೂರಿನ ಆರಾಮಾಗಿ ತಿನ್ಬೋದು.
ಈಗಲೇ ತಿನ್ನಬೇಕು ಅನ್ನಿಸ್ತಿದೆಯಾ? ಹಾಗಾದರೆ ನೀವು ಸಹ ಮನೆಯಲ್ಲೇ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಪಾನಿ ಹಾಗೂ ಪೂರಿ ಮತ್ತು ಸೇವ್ ಪೂರಿನ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ನೋಡಿ, ಸೇಮ್ ಸ್ಟ್ರೀಟ್ ಫುಡ್ ಥರನೇ ಕಾಣ್ತಿದೆ ಸೇವ್ ಪೂರಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.